ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಬಸವರಾಜ್ ಮಾದೇವಪ್ಪ ದಾಡಿ. ಸರ್, ನೀವು ಯಾವ ಗ್ರಾಮ ಪಂಚಾಯತಿಂದ ಗೆದ್ದು ಬಂದಿದ್ದೀರಾ ಸರ್? ಬೆನ್ನೂರು ಶಿಶುನಹಳ್ಳಿ ಗ್ರಾಮ ಪಂಚಾಯತಿ. ಶಿಶುನಹಳ್ಳಿ ಗ್ರಾಮ ಪಂಚಾಯತಿಂದ ಗೆದ್ದು ಬಂದಿದ್ದೀರಾ ಸರ್? ಓಕೆ, ಹೇಗೆ ಅನಿಸ್ತದೆ ಸರ್ ರಾಜಕೀಯ ಜೀವನ ನಿಮಗೆ? ರಾಜಕೀಯಕ್ಕಿಂತ ನಮ್ಮ ವೈಯಕ್ತಿಕನೇ ಚಲೋ ಅಂತ. ಓಕೆ, ಇದೆ. ರಾಜಕೀಯ ಒಳಗೆ ಜನರು ಅಷ್ಟು ಸರಿ ಕಾಣುವಂತ. ಓಕೆ ಸರ್, ನೀವು ಈ ಬಾರಿ ಗೆದ್ದಂತ ನೀವು ಟೋಟಲ್ ಓಟು ಎಷ್ಟು ಸರ್ ನಿಮ್ಮದು? 380 400 ಬಿದ್ದಿರ್ಬೇಕು. ಓಕೆ, ಆಮೇಲೆ ಎಷ್ಟು ಲೀಡಿಂಗ್ ಓಟ್? 160 ಲೀಡಿಂಗ್. ಓಕೆ, 160 ಅಂತರದಿಂದ ಗೆದ್ದು ಬಂದಿದ್ದೀರಾ ಸರ್? ಓಕೆ ಸರ್, ನಿಮಗೆ ಎಷ್ಟು ವರ್ಷದಿಂದ ಈ ರಾಜಕೀಯ ಎಕ್ಸ್ಪೀರಿಯನ್ಸ್ ಇದೆ ಸರ್? ನನಗೆ 30-35 ವರ್ಷದಿಂದ. 30-35 ವರ್ಷದಿಂದ ನಿಮಗೆ ರಾಜಕೀಯ ಎಕ್ಸ್ಪೀರಿಯನ್ಸ್ ಇದೆ ಸರ್. ಹಿಂದಿನ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಭಾಳ ಅದ. ಹೇಳಿ ಸರ್, ಏನು ವ್ಯತ್ಯಾಸ ಆಗಿರ್ಬೋದು ಅಲ್ಲ, ಸರ್? ಹಿಂದಿನ ರಾಜಕೀಯ ಅಂತಂದ್ರೆ ಏನು ಹೇಳಿದ್ದು ನಡ್ಕೊತಿದ್ರು. ಈಗ ಹೇಳೋದೊಂದು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ಹಾಂ ಸರ್. ಸರ್, ಇವಾಗ ನಿಮ್ಮದು ವೈಯಕ್ತಿಕ ವೃತ್ತಿ ಏನು ಸರ್? ಒಂದು ಅಗ್ರಿಕಲ್ಚರು ಮತ್ತು ಕಾಂಟ್ರಾಕ್ಟ್. ಅಗ್ರಿಕಲ್ಚರು ಮತ್ತು ಕಾಂಟ್ರಾಕ್ಟರು. ಸೊ ನೀವು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನಂತ ಅಂದ್ಕೊಂಡು ಬಂದ್ರಿ? ಏನು ನಾವು ಜನರ ಅಪೇಕ್ಷೆ ಮೇರೆಗೆ ರಾಜಕೀಯ. ಜನರ ಅಪೇಕ್ಷೆ ಮೇರೆಗೆ ರಾಜಕೀಯಕ್ಕೆ ಬಂದಿದ್ದೀರಾ. ಸೊ ಜನರ ಸೇವೆ ಮಾಡೋಣ ಅಂತ ಬಂದಿದ್ದೀರಾ. ಸರಿ ಸರ್, ಇವಾಗ ನೀವು ರಾಜಕೀಯ ಬಿಟ್ಟು ಯಾವುದಾದ್ರೂ ಬೇರೆ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ? ಭಾಳ ಸಂಘದಾಗ ಹೇಳಿ ಸರ್, ಒಂದೊಂದಾಗಿ ಹೇಳ್ಕೊಂತ ಹೋಗಿ ಸರ್. ಅದರಲ್ಲಿ ಏನೇನಿದ್ರೆ ಹೇಳಿ. ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ವಿ ನವಲೊಂದಕ್ಕೆ. ಅಲ್ಲಿ ಏನಾಗಿದ್ದೀರಾ? ಸಂಸ್ಥಾಪಕ ಅಧ್ಯಕ್ಷ ಅಂತ. ಹಾಂ ಸರ್. ಬಂದು ಶಿಶುನಹಳ್ಳಿ ಸೊಸೈಟಿ ಮೆಂಬರ್ ಆಗಿದ್ವಿ. ಬಂದು ಸುಜ್ಲಾ ಬಂದಿತ್ತು ನಮ್ಮಲ್ಲಿ, ಅದರ ಅಧ್ಯಕ್ಷ ಆಗಿದ್ವಿ. ನೆದರ್ಲ್ಯಾಂಡ್ ಸ್ಕೀಮ್ ಬಂದಿತ್ತು, ಅದರ ಅಧ್ಯಕ್ಷ. ಇಷ್ಟೆಲ್ಲ ಅಧ್ಯಕ್ಷರ ಅಂದರೆ ಇಷ್ಟೆಲ್ಲ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಓಕೆ ಸರ್, ಇವಾಗ ನೀವು ಗೆದ್ದ ತಕ್ಷಣ ಸರ್ ನಿಮ್ಮ ಕುಟುಂಬದ ಜೊತೆ ಮತ್ತು ನಿಮ್ಮ ಗ್ರಾಮದ ಜನರ ಜೊತೆ ಸೊ ಯಾವ ರೀತಿ ನೀವು ಸಂತೋಷವನ್ನು ವ್ಯಕ್ತಪಡಿಸ್ಕೊಂಡಿದ್ದೀರಿ ಸರ್ ನೀವು ಗೆದ್ದ ತಕ್ಷಣ? ಏನು ಕೆಲಸ ಮಾಡ್ಬೇಕಂತ ನೀವು ಗೆದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಸಂತೋಷ ವ್ಯಕ್ತಪಡಿಸ್ಕೊಂಡ್ರಿ? ಖುಷಿ ಯಾವ ಥರ ಖುಷಿ ಆಯ್ತು ಸರ್ ನಿಮಗೆ? ಇಲ್ಲ, ಜನರು ನಮ್ಮ ಪ್ರೀತಿ ಇಟ್ಟರಲ್ಲ, ಅದು ಒಂದು ಅದೇ ಒಂದೇ ನಿಮಗೆ ಖುಷಿ. ಜನರು ನಮ್ಮ ವಿಶ್ವಾಸ ಇಟ್ಟಿದ್ದು ಅದು ಖುಷಿ. ಸರ್, ಇವಾಗ ಗೆದ್ದು ಬಂದಮೇಲೆ ನಿಮ್ಮ ಈ 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗಾಗಲಿ ಅಥವಾ ನಿಮ್ಮ ಊರಿಗಾಗಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್ ನಿಮ್ಮ ಕಡೆಯಿಂದ ಆಗಿರೋದು? ನಮ್ಮ ಕಡೆಯಿಂದ ರೋಡ್ ಮಾಡೇವಿ. ಹಾಂ ಸರ್. ಊರು ಸಂಪರ್ಕ ರಸ್ತೆ ಮಾಡೇವಿ. ಮತ್ತು ಊರಾಗ ಗುಡಿ ಗುಂಡಾರ ಇದ್ದಿದ್ದು ರಿಪೇರಿ ಮಾಡೇವಿ. ಮತ್ತು ಜನರಿಗೆ ಜನತಾ ಮನೆ ಕೊಡು, ಯಾರಿಗೆ ಹೋಗಿದ್ದ ಫಲಾನುಭವಿ ಕೊಡ್ಬೇಕಂತ ಅಪೇಕ್ಷೆ ಮಾಡಕತ್ತೆ ಸರ್. ಇವಾಗ 3 ವರ್ಷದಲ್ಲಿ ಇಷ್ಟು ಮಾಡಿಸಿದ್ರ? ಒಂದು ರೋಡ್ ಆಗಿರಲಿ, ಗಟ್ರ್ ಆಗಿರಲಿ, ಆಮೇಲೆ ಆ CD ನಿರ್ಮಾಣ ಆಗಿರಲಿ, ಈ ಥರ ಎಲ್ಲ ಕೆಲಸ ಮಾಡಿಸಿದ್ರ ಸರ್. ಇವಾಗ ನಿಮ್ಗೆ ಇನ್ನೂ 1.5-2 ವರ್ಷ ಟೈಮ್ ಇದೆ. ಈ 1.5 ವರ್ಷ ಟೈಮಲ್ಲಿ ನೀವು ಜನರಿಗೆ ಇನ್ನೂ ಯಾವ ರೀತಿ ಹೆಚ್ಚಿನ ಕೆಲಸ ಮಾಡ್ಬೇಕಂತ ನಿಮ್ಮ ಕಡೆಯಿಂದ ಆಗ್ಬೇಕಂತ ಅಂದ್ಕೊಂಡಿದ್ದೀರಾ? ನಮ್ಮೂರಿಗೆ ಇನ್ನೂ ದೊಡ್ಡ ಪ್ರಮಾಣ ಇಲ್ಲಿ ಒಂದು ಬ್ರಿಡ್ಜ್ ಆಗ್ಬೇಕು. ಹಾಂ ಸರ್. ಬ್ರಿಡ್ಜ್ ಆಗ್ಬೇಕಂತ ಒಂದು ಆಸೆ ಐತೆ. ಮತ್ತು ಎಲ್ಲ ಬಡಬಗ್ಗರಿಗೆ ಮನೆ ಸಿಗ್ಬೇಕು, ನಮ್ಮೂರಾಗಿದ್ದಂಥ ಮನೆಗೆ. ಸರ್, ಇವಾಗ ರಸ್ತೆ ಕಾಂಕ್ರೀಟ್ ರಸ್ತೆ ಆಗ್ಬೇಕು. ಮತ್ತು ಅತಿಕ್ರಮಣ ಮಾಡಿದವ್ರನ್ನ ತೆರವು ಮಾಡಿಸ್ಬೇಕಂತ ಉದ್ದೇಶ ಐತೆ. ಸರ್, ಇವಾಗ NRG ಅಂತ ಒಂದು ಸ್ಕೀಮ್ ಬಂದಿದೆ. ಸೊ ಅದರಲ್ಲಿ ಬಡವ್ರಿಗೆ ಮನೆ ಅಂತ ಕೊಡ್ತಾರೆ. ಕೊಡೋದಿಲ್ಲ. ಹಾಂ ಸರ್, ಅದರಲ್ಲಿ ಕೊಡಲ್ಲ. ಸೊ ಈ ಮನೆ ಅಂತ ಕೊಡ್ತಾರಲ್ಲ ಸರ್, ಅದು ಆಶ್ರಯ ಮನೆ. ಹಾಂ ಸರ್, ನಿಮ್ಮ ಕಡೆಯಿಂದ ಈ ಊರಿಗೆ ಎಷ್ಟು ಜನಕ್ಕೆ ಮನೆ ಕೊಡಿಸಿರ್ಬೋದು ಸರ್? ಒಂದು ಭಾಳ ಹಿಂದೆ 30 ವರ್ಷದಿಂದ ಕೊಡಿಸಿದ್ದೈತೆ. ಹಾಂ ಸರ್. ಅವಾಗ 30 ವರ್ಷದಿಂದ 26 ಮನೆ ಕೊಡಿಸಿದ್ವಿ. ಮತ್ತು ಅಲ್ಲಿದ್ದ ಇಲ್ಲಿವರೆಗೆ ಅಂತ ಅಷ್ಟಾಗಿರ್ಬೇಕು, ಹೆಚ್ಚಿಗೆ ಒಂದು 50. ಹಾಂ ಸರ್. ಇವಾಗ ಗೆದ್ದು ಬಂದಮೇಲೆ ನೀವು ಎಷ್ಟು ಕೊಡಿಸಿರ್ಬೋದು ಸರ್ ಜನರಿಗೆ? ಗೆದ್ದು ಬಂದಿಂದ ಕಡಿಮೆ. ಹಾಂ ಸರ್. ಮೊದಲಕ್ಕೆ ಹೆಚ್ಚು. ಹಾಂ ಸರ್. ಗೆದ್ದು ಬಂದಿಂದ ಕಡಿಮೆ ಕೊಡಿಸಿ. ಗೆದ್ದು ಬಂದಿಂದ ಕಡಿಮೆ ಆಗಿದೆ. ಹಾಂ ಸರ್, ಇವಾಗ ನಿಮ್ಮ ಕುಟುಂಬದಿಂದ ರಾಜಕೀಯಕ್ಕೆ ಬರೋದಕ್ಕೆ ನೀವೇ ಫಸ್ಟ್ ಅಥವಾ ಹಿಂದ್ಗಡೆ ಯಾರಾದರೂ ಇದ್ರಾ ಸರ್? ನಮ್ಮ ಮಲ್ಲೇಕ ನಾನು ದೊಡ್ಡವ ನಾನು. ಹಾಂ ಸರ್. ನನಗಿಂತ ಸಣ್ಣವರು MLA ಈ ಸಲ KGPಲಿದ್ದ ಕ್ಯಾಂಡಿಡೇಟ್ ಅವರು ಇದ್ರು. ಹಾಂ ಸರ್. ಸೊ ಅಂದರೆ ಒಟ್ಟು ನಿಮ್ಮ ಕುಟುಂಬದಿಂದ ಬಂದಿರೋವಂಥದ್ದು ರಾಜಕೀಯ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಗುರು ಹಿರಿಯರು ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ? ಜನರ ಸ್ಫೂರ್ತಿ. ಜನರ ಸ್ಫೂರ್ತಿ, ಜನರ ಗುರುಗಳು. ಸೊ ನಮ್ಮ ಮೂಲಕ ನಿಮ್ಮ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಏನರ ಇದ ಸ್ಪಂದನೆ ಮಾಡಿದ್ರೆ ನಮ್ಮ ಕಡೆದು ಏನು ಮಾಡ್ಬೇಕು ನಾವು ಮಾಡ್ತೇವೆ. ಹಾಂ ಸರ್, ಇವಾಗ ನಿಮಗೆ ಬೆಳಿಬೇಕಂತ ಈ ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕಂತ ಆಸೆ ಇದೆ ಸರ್, ಅಥವಾ ಜನರು ಬೆಳೆಸ್ತೀನಿ? ಏನು ರಾಜಕೀಯದಿಂದ ಬೆಳಿಬೇಕಂತ ಆಸೆ ಇಲ್ಲ, ಜನರ ಕೆಲಸ ಆದ್ರೆ ಸಾಕಂತ ಸರ್. ಇವಾಗ ಒಂದು ವೇಳೆ ನಿಮ್ಮ ಜನತೆನೇ ನಿಮ್ಮನ್ನು ಬೆಳೆಸ್ತೀನಿ ಅಂದರೆ ಬೆಳಿತೀರಾ?
ಅದು ಬೆಳಿಬೇಕಂದ್ರೆ ನಾವು ದುಡಿದು ತಿನ್ಬೇಕನ್ನೋರು ನಾವು, ಹಾಂ ಹೌದಿಲ್ಲ? ರಾಜಕೀಯದ ಬೆಳೆದ ದೊಡ್ಡ ಶ್ರೀಮಂತರಾಗ್ಬೇಕಂತ ನಮ್ಮ ಉದ್ದೇಶ ಇಲ್ಲ. ನಾವು ಉದ್ಯೋಗ ಅದಾವು, ಹಿರಿಯರು ಮಾಡಿದಂಥ ಆಸ್ತಿ ಅದಾವು, ಅದ್ರಾಗ ನಾವು ಮಾಡ್ತೇವೆ. ಆದರೆ ರಾಜಕೀಯಲಿದ್ದ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀರ. ಸರ್, ಇವಾಗ ನಿಮ್ಮ ಊರಿನ ಜನತೆ ನಿಮ್ಮನ್ನು ಮತ ಹಾಕಿ ಗೆಲ್ಲಿಸಿ ಫಸ್ಟ್ ಟೈಮ್ ನಿಲ್ಲಿಸಿ ಆರಿಸಿ ತೊಗೊಂಬಂದಿದ್ದಾರೆ. ನೀವು ಒಂದು ಒಳ್ಳೆ ಕೆಲಸ ಸೋಷಿಯಲ್ ವರ್ಕರ್ ಆಗಿದ್ರಿ ಅಂತ, ನಿಮ್ಮ ಸ್ಥಾನ ಇದ್ದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿಸ್ಕೋಬೋದು ಅಂತ ಒಂದು ಆಸೆಯಿಂದ ನಿಮ್ಮನ್ನು ನಿಲ್ಲಿಸಿ ಗೆಲ್ಲಿಸಿ ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾರೆ. ಸೊ ನಿಮ್ಮ ಮತದಾರರಿಗೆ ನಮ್ಮ ಮೂಲಕ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಮತದಾರರಿಗೆ ಅವ್ರು ನಮಗೆ ನನ್ನ ಮ್ಯಾಗ ಇಟ್ಟಂಥ ಪ್ರೀತಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಅವ್ರಿಗೆ. ಹಾಂ ಸರ್. ಹೌದಿಲ್ಲ? ಹಾಂ ಸರ್. ಬಂದು ಅವರು ಕೆಲಸ ಅವ್ರು ಏನೇ ಇದ್ದರೂ ತೊಂದರೆ ಇದ್ದರೂ ನಾವು ಮಾಡಿಕೊಡ್ತೀರಾ? ಸರ್, ಇವಾಗ ನಿಮ್ಮ ಪಂಚಾಯತಿ ಮೆಂಬರ್ಸ್ಗಳ ಜೊತೆ ಆಗಲಿ ಅಥವಾ ನಿಮ್ಮ ಊರಿನ ಜನತೆ ಜೊತೆ ಆಗಲಿ ಒಂದು ಯಾವ ರೀತಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾಯಿದ್ದೀರಾ? ಇಲ್ಲ, ಸರಿ ಇದ್ರೆ ನಾವು ನಮ್ಮವರು ಇರಲಿ ಬೇರೆದವರು ಇರಲಿ ಅದಕ್ಕೆ ಸ್ಪಂದನೆ ಮಾಡ್ತೇವೆ. ಮತ್ತು ಅವರು ಕಾನೂನು ಬಾಹಿರವಾಗಿದ್ರು ಅಂತಂದ್ರೆ ನಮ್ಮವರಿದ್ದರು ಅಲ್ಲ ಅಂತ ಹೇಳ್ತೇವೆ. ಹಾಂ ಸರ್. ಅಂದರೆ ಪಂಚಾಯತಿ ಅಂತ ಬಂದಾಗ ಒಂದು ಪಂಚಾಯತಿದ ಬರಲಿ ವೈಯಕ್ತಿಕ ಬರಲಿ ಸರಿ ಇದ್ರೂ ನಾವು ಅದಕ್ಕೆ ಸ್ಪಂದನೆ ಮಾಡ್ತೇವೆ. ನಮ್ಮವರು ಇರಲಿ ಹೊರಗಿನವರು ಇರಲಿ. ನಮ್ಮವ್ರು ಅದಾರ ಅಂತೇಳಿ ಅವರು ಕೆಟ್ಟ ಕೆಲಸ ಮಾಡಿದ್ರೆ ನಾವು ಒಪ್ಕೊಳೋದಿಲ್ಲ. ಹಾಂ ಸರ್. ಇದ್ದಿದ್ದೇ ನೇರವಾಗಿ ಹೇಳ್ತೇವೆ. ಓಕೆ ಸರ್, ಇಷ್ಟೊತ್ತನ ಬಿಡು ಮಾಡ್ಕೊಂಡು ನಮ್ಮ ಜೊತೆ ಮಾತಾಡಿ. ಸೊ ಇಷ್ಟೊತ್ತನ ನಮ್ಮ ಜೊತೆ ಮಾತಾಡೋಕ್ಕಾಗಿ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.